ಹಿನ್ನಡೆಯಲ್ಲಿ ಸಿಕ್ಕಾಕೊಂಡಿದ್ದಾರೆ ಡಿಕೆ ಶಿವಕುಮಾರ್. ಮತ್ತೊಂದು ರೀತಿಯ ಹಿನ್ನಡೆ ಡಿಕೆ ಶಿವಕುಮಾರ್ಗೆ. ಅದು ಗ್ರೇಟರ್ ಬೆಂಗಳೂರು ಬಿಲ್ ವಾಪಸ್ಸನ್ನ ಗವರ್ನರ್ ಕಳಿಸಿದ್ದಾರೆ. ಬಿಬಿಎಂಪಿ ವಿಭಜನೆ ಮಾಡುವ ವಿಧೇಯಕ ವಾಪಸ್ ಆಗಿದೆ. ಡಿಕೆಶಿಗೆ ಮತ್ತೊಂದು ಹಿನ್ನಡೆ. ಇದು ಡಿಸಿಎಂ ಡಿಕೆ ಶಿವಕುಮಾರ್ ಅವರ ಮಹತ್ವದ ಯೋಜನೆಯಾಗಿತ್ತು. ಗ್ರೇಟರ್ ಬೆಂಗಳೂರು ಬಿಲ್ಗೆ ತೀವ್ರ ವಿರೋಧವನ್ನ ಬಿಜೆಪಿ ವ್ಯಕ್ತಪಡಿಸಿತ್ತು. ಜೆಡಿಎಸ್ ಅಧಿವೇಶನದಲ್ಲಿ ಪ್ರತಿಭಟನೆಯನ್ನ ಕೂಡ ನಡೆಸಿದ್ವು. ವಿಪಕ್ಷ ನಾಯಕರೆಲ್ಲರೂ ಕೂಡ ಸೇರಿ ಇದೀಗ ವಿಧೇಯಕ ಸಂಬಂಧ ರಾಜ್ಯಪಾಲರಿಗೆ ದೂರು ಕೂಡ ಕೊಟ್ಟಿದ್ರು. ಸ್ಪಷ್ಟನೆ ಕೋರಿ ಬಿಲ್ ಅನ್ನ ವಾಪಸ್ ಕಳಿಸಿದ್ದಾರೆ ರಾಜ್ಯಪಾಲರು. ಡಿಸಿಎಂ ಡಿಕೆ ಶಿವಕುಮಾರ್ ಕನಸಿಗೆ ಮತ್ತೊಂದು ವಿಘ್ನ. ಅವರ ಕನಸಿನ ಬಿಲ್ನ ವಾಪಸ್ ಕಳಿಸಿದ್ದಾರೆ ರಾಜ್ಯಪಾಲರು. ಸ್ಪಷ್ಟನೆಯನ್ನ ಕೋರಿ ಒಂದು ಕ್ಲಾರಿಟಿ ಕೊಡಿ ಇದಕ್ಕೆ ಅಂತ ಕೆಲವೊಂದು ಅಂಶಗಳನ್ನ ಕೇಳಿ ಕಳಿಸಿದ್ದಾರೆ. ಸೊ ರಾಜ್ಯಪಾಲರಿಂದ ಅವರ ಕನಸಿನ ಬಿಲ್ಗೆ ಬ್ರೇಕ್ ಬಿದ್ದಿದೆ ಅಂತೆಲ್ಲ ಹೇಳ್ಬೋದು. ಗವರ್ನರ್ಗೆ ಕ್ಲಾರಿಫೈ ಮಾಡ್ತೀವಿ ಅಂತ ಎಚ್.ಕೆ. ಪಾಟೀಲ್ ಕೂಡ ಹೇಳಿದ್ದಾರೆ. ಏನು ಕ್ಲಾರಿಫೈ ಮಾಡ್ತಾರೆ ಮತ್ತು ಅವ್ರು ಕೇಳಿರುವಂತಹ ಅಂಶ ಏನು, ಇವೆಲ್ಲವನ್ನು ಗಮನಕ್ಕೆ ತಗೊಳ್ಬೇಕಾಗುತ್ತೆ. ಸೊ ಒಟ್ಟಾರೆಯಾಗಿ ರಾಮನಗರ ಜಿಲ್ಲೆಯ ಹೆಸರನ್ನ ಬದಲಾಯಿಸ್ತೀವಿ, ಬೆಂಗಳೂರಿಗೆ ಸೇರಿಸ್ತೀವಿ, ಬೆಂಗಳೂರಿನ ವ್ಯಾಲ್ಯೂ ಕೂಡ ರಾಮನಗರಕ್ಕೆ ಸಿಗಬೇಕು ಅಂತ ಹೋರಾಟ ಮಾಡ್ತಾ ಇದ್ದ ಡಿಕೆ ಶಿವಕುಮಾರ್ಗೆ ಒಂದು ಹೆಜ್ಜೆ ಹಿನ್ನಡೆಯಾಗಿತ್ತು. ಅದು ಕೇಂದ್ರ ಕೊಟ್ಟಂತಹ ಸ್ಪಷ್ಟನೆ. ಅದರ ಬೆನ್ನಲ್ಲೇ ಇದೀಗ ಗ್ರೇಟರ್ ಬೆಂಗಳೂರಿನ ವಿಚಾರ, ಬಿಬಿಎಂಪಿ ವಿಭಜನೆ ಮಾಡುವಂತಹ ವಿಚಾರ ಏನಿದೆ ಅದಕ್ಕೂ ಕೂಡ ಕೊಕ್ಕು ಬಿದ್ದಂಗೆ ಕಾಣಿಸ್ತದೆ. ಡಿಕೆ ಶಿವಕುಮಾರ್ಗೆ ಮತ್ತೊಂದು ಸುತ್ತಿನ ಹಿನ್ನಡೆ ಮೇಲ್ನೋಟಕ್ಕೆ ಕಾಣಿಸ್ತಾ ಇರುವಂಥದ್ದು. ಅಂದರೆ ಅವರೀಗ ಬಿಲ್ ವಾಪಸ್ ಕಳಿಸಿದ ತಕ್ಷಣ ಎಲ್ಲವೂ ಮುಗ್ದೇ ಹೋಯ್ತು ಅಂತಲ್ಲ, ಕೆಲವೊಂದು ಕ್ಲಾರಿಫಿಕೇಶನ್ ಕೇಳಿ ಗವರ್ನರ್ ವಾಪಸ್ ಮಾಡಿದ್ದಾರೆ ಈ ಬಿಲ್ನ. ಇದೀಗ ಇವರು ಇದಕ್ಕೆ ಉತ್ತರವನ್ನು ಕೊಡಬೇಕು. ಕಾಂಗ್ರೆಸ್ ಅದಕ್ಕೆ ಯಾವ ರೀತಿಯ ಉತ್ತರವನ್ನು ಕೊಡುತ್ತೆ ಕಾದು ನೋಡೋಣ. ಮೋರ್ ಡೀಟೇಲ್ಸ್ ನನ್ನ ಕಲೆಗ ದುರ್ಗೇಶ್ ನೀಡ್ತಾರೆ. ದುರ್ಗೇಶ್, ಮೇಲ್ನೋಟಕ್ಕೆ ನೋಡೋದಾದ್ರೆ ಒಂದು ಹೆಜ್ಜೆ ಹಿನ್ನಡೆ ಆಗಿದೆ ಡಿಕೆ ಶಿವಕುಮಾರ್ಗೆ ಇದರಲ್ಲಿ ಅಂತ ಅಂದಬಹುದು. ಬಟ್ ಇದೀಗ ಆ ಬಿಲ್ನ ವಾಪಸ್ ಕಳಿಸಿರುವ ಉದ್ದೇಶ ಕ್ಲಾರಿಫಿಕೇಶನ್ ಕೇಳಿಯಾ? ಏನು ಕ್ಲಾರಿಫಿಕೇಶನ್ ಕೇಳ್ತಾ ಇದ್ದಾರೆ ರಾಜ್ಯಪಾಲರು? ಡೀಟೇಲ್ಸ್ ಕೊಡೋದಾದ್ರೆ. ಖಂಡಿತ ವಿದ್ಯಾ, ಏನು ಡಿಕೆ ಶಿವಕುಮಾರ್ ಅವರ ಕನಸು ಗ್ರೇಟರ್ ಬೆಂಗಳೂರು ಮಾಡಬೇಕು ಅನ್ನುವಂತ ಈ ಯೋಜನೆಯನ್ನ ವಿಧಾನಸಭೆಯಲ್ಲೂ ಕೂಡ ವಿಧಾನ ಪರಿಷತ್ನಲ್ಲೂ ಕೂಡ ಪಾಸ್ ಮಾಡಲಾಗಿತ್ತು. ಆದ್ರೆ ಗವರ್ನರ್ ಅವರು ಇದೀಗ ಇದನ್ನ ತಿರಸ್ಕಾರ ಮಾಡಿದ್ದಾರೆ. ಯಾವ ರೀತಿ ನೀವು ವಿಂಗಡಣೆ ಮಾಡ್ತಾ ಇದ್ದೀರಿ, ಕ್ಷೇತ್ರವಾರು ಮಾಡ್ತಿದ್ದೀರಾ, ಜನಸಂಖ್ಯೆವಾರು ಮಾಡ್ತಿದ್ದೀರಾ ಅನ್ನುವಂತ ಹಲವು ಆಕ್ಷೇಪನ ಹೊರತುಪಡಿಸಿ ರಾಜ್ಯಪಾಲರು ಇದೀಗ ಬಿಲ್ ಅನ್ನ ವಾಪಸ್ ಮಾಡಿದ್ದಾರೆ. ಆದ್ರೆ ಗವರ್ನರ್ ವರ್ಸಸ್ ರಾಜ್ಯ ಸರ್ಕಾರ ಅನ್ನುವಂಥದ್ದು ಕೂಡ ಮೊದಲಿಂದ ನಡೀತಾ ಇರುವಂತದ್ದು. ಇದರ ನಡುವೆ ಬಿಜೆಪಿ ಕೂಡ ಇದರ ವಿರುದ್ಧ ಹೋರಾಟವನ್ನು ಮಾಡಿತ್ತು. ಯಾವುದೇ ಕಾರಣಕ್ಕೂ ಕೂಡ ಗ್ರೇಟರ್ ಬಿಲ್ ಪಾಸ್ ಅನ್ನ ಮಾಡಬಾರದು ಅನ್ನುವಂತ ನಿಟ್ಟಿನಲ್ಲಿ ರಾಜ್ಯಪಾಲರಿಗೆ ಮನವಿಯನ್ನು. ಓಕೆ, ಸಂಪರ್ಕ ಸಾಧ್ಯ ಆಗ್ತಿಲ್ಲ. ಈಗ ಬಿಲ್ ವಾಪಸ್ ಕಳಿಸಿದ್ರು ಅಂದರೆ ಎಲ್ಲವೂ ಮುಗ್ದೋಗ್ಬಿಡ್ತು ಅಂತಲ್ಲ, ಕ್ಲಾರಿಫಿಕೇಶನ್ ಕೇಳಿದ್ದಾರೆ. ಇವರು ಕೂಡ ಅದಕ್ಕೆ ಸ್ಪಷ್ಟವಾದಂತಹ ಉತ್ತರವನ್ನು ಕಳಿಸಿ ಮತ್ತೊಂದು ಹಂತಕ್ಕೆ ಇದನ್ನು ತಗೊಂಡು ಹೋಗುವ ಜವಾಬ್ದಾರಿ ಡಿಕೆ ಶಿವಕುಮಾರ್ ಮತ್ತು ಕಾಂಗ್ರೆಸ್ ಪಕ್ಷದ ಮೇಲಿದೆ. ನೋಡೋಣ ಯಾವ ರೀತಿಯ ನಿರ್ಧಾರಕ್ಕೆ ಮತ್ತು ಯಾವ ರೀತಿಯ ಸ್ಪಷ್ಟನೆಯನ್ನು ಈ ಪ್ರಕರಣದಲ್ಲಿ ಕೊಡ್ತಾರೆ ರಾಜ್ಯಪಾಲರಿಗೆ, ಮನವೊಲಿಸುವ ಕೆಲಸಗಳಾಗತ್ತೆ ಅಂತ.